ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ವಿಡಿಯೋ. ಸೊ ಇವಾಗ ಆರ್ಟಿಕಲ್ 22 ಡಿಟೆನ್ಷನ್ ಆದಾಗ ಏನು ಹೇಳ್ತಿದೆ ಅಂತ ನೋಡ್ಕೊಳ್ಳಿ. ನಿಮ್ಮನ್ನ ಏನಕ್ಕಾದ್ರು ಡಿಟೆಂಟ್ ಮಾಡಿದ್ರೆ, ನಿಮ್ಮನ್ನ ಎತ್ತಾಕೊಂಡೋಗಿ ನೀನು ತಪ್ಪು ಮಾಡ್ತೀನಿ ಅಂತ ಡಿಟೆನ್ಷನ್ ಮಾಡಿದ್ರೆ, ದ ಮ್ಯಾಕ್ಸಿಮಮ್ ಯು ಕ್ಯಾನ್ ಕೀಪ್ ಎಫ್ಟಿಸ್ ಫಾರ್ 3 months. ನಿಮ್ಮನ್ನ 3 months ಅವರು ಡಿಟೆನ್ಷನ್ ಅಲ್ಲಿ ಇಟ್ಕೋಬಹುದು ವಿತೌಟ್ ಪ್ರೊಡ್ಯೂಸಿಂಗ್ ಟು ಮ್ಯಾಜಿಸ್ಟ್ರೇಟ್, ವಿತೌಟ್ ಗಿವಿಂಗ್ ಯು ಅ ಲಾಯರ್. ನಿಮ್ಮನ್ನ 3 months ಎಬ್ಸ್ಕಾನ್ ಮಾಡಬಹುದು. ಅದಾದ್ಮೇಲೆ ಈ ಪೀರಿಯಡ್ ನ ಜಾಸ್ತಿ ಮಾಡ್ಬೇಕಂತ ಇದ್ರೆ ಅವಾಗ ಒಂದು ಅಡ್ವೈಸರಿ ಕಮಿಟಿ ಆರ್ ಬೋರ್ಡ್ ಕೂತ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಈ ಬೋರ್ಡ್ ಅಲ್ಲಿ ಇರುವಂತ ಮೆಂಬರ್ಸ್ ಏನಿದ್ದಾರೆ, ಹೂ ಆರ್, ನೆನ್ಪಿಟ್ಕೊಳ್ಳಿ, ಯಾರಾಗಿದ್ದರು ಅಥವಾ ಹೂ ಹ್ಯಾವ್ ಬಿನ್, ಆಗೋದ್ರು. ಫಾರ್ ಎಕ್ಸಾಂಪಲ್, ನಾನು ಇಂಜಿನಿಯರ್ ಆಗ್ಬೇಕಂತ ಇದ್ದೇನೆ, ಎಲಿಜಿಬಲ್ ಇದ್ದೇನೆ, ಇಲ್ಲ ನಾನು ಇಂಜಿನಿಯರ್ ಆಗಿದ್ದೇನೆ, ಆರ್ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ಜಡ್ಜಸ್ ಆಫ್ ದ ಹೈಕೋರ್ಟ್. ಯಾರು ಹೈಕೋರ್ಟ್ ಜಡ್ಜಸ್ ಆಗಿ ಅಪಾಯಿಂಟ್ ಆಗೋಕೆ ಎಲಿಜಿಬಲ್ ಇರ್ತಾರೋ ಅಥವಾ ಹೈಕೋರ್ಟ್ ಜಡ್ಜಸ್ ಆಗಿ ರಿಟೈರ್ ಆಗಿದ್ದಾರೋ ಆರ್ ಕರೆಂಟ್ಲಿ ಎಲಿಜಿಬಲ್ ಆಗಿದ್ದಾರೋ ಅಂಥವ್ರದ್ದು ಒಂದು ಕಮಿಟಿ ಹಾಕ್ತಾರೆ. ಆ ಕಮಿಟಿ ಮುಂದೆ ನಿಮ್ಮನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ ಕೇಸ್ ಕಮಿಟಿ ಸೇಸ್ ಟು ಎಕ್ಸ್ಟೆಂಡ್ ದ ಟೈಮ್ ಪೀರಿಯಡ್, ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೊಂಡು ಹೋಗ್ತಾರೆ.